ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಹಾಬೀಸ್ ಆಫ್ ಶುಭ ಚಾನಲ್ಗೆ ಪ್ರೀತಿಯ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಶಿವರಾತ್ರಿಯ ಸ್ಪೆಷಲ್ ಹುರಿದ ಅಕ್ಕಿ ತಂಬಿಟ್ನ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ, ಕೆಲವರಿಗೆ ಗೊತ್ತಿರಲ್ಲ ಅಂತವ್ರಿಗೋಸ್ಕರ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ. ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ. ಚಾನಲ್ಗೆ ಹೊಸಬ್ರಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಮೊದಲಿಗೆ ನಾನಿಲ್ಲಿ ಬಾಂಡ್ಲಿಗೆ 1 ಕಪ್ ಆಗುವಷ್ಟು ಮನೆಯಲ್ಲಿ ಯೂಸ್ ಮಾಡ್ತಕ್ಕಂಥ ಅಕ್ಕಿನ ಹಾಕೊಂಡಿದ್ದೀನಿ. ನೀವು ಸೋನಾ ಮಸೂರಿ ಅಕ್ಕಿ ಕೂಡ ಯೂಸ್ ಮಾಡಬಹುದು, ರೇಷನ್ ಅಕ್ಕಿ ಕೂಡ ಹಾಕೋಬಹುದು. ನೋಡಿ, ಈ ತರ ಘಮ ಬರುತ್ತೆ, ಅಲ್ಲಿವರೆಗೂ ಹುರ್ಕೋಬೇಕಾಗುತ್ತೆ. ನೋಡಿ, ಲೈಟ್ ಆಗಿ ಯೆಲ್ಲೋ ಕಲರ್ ಬರುತ್ತೆ ಅಕ್ಕಿ, ಅಲ್ಲಿವರೆಗೂ ಹುರಿದು ನೀವು ಅದನ್ನ ಒಂದು ತಟ್ಟೆಗೆ ತೆಗೆದಿಟ್ಕೋಬೇಕಾಗುತ್ತೆ. ನೋಡ್ತಿದ್ದೀರಲ್ಲ, ಈ ಒಂದು ಹದಕ್ಕೆ ಅಕ್ಕಿನ ಹುರ್ಕೋಬೇಕು. ನಾವು ಅಕ್ಕಿನ ಎಷ್ಟು ಚೆನ್ನಾಗಿ ಹುರ್ಕೊಳ್ತೀವೋ ಅಷ್ಟು ಟೇಸ್ಟ್ ಆಗಿರ್ತವೆ ತಂಬಿಟ್ಟು. ಯಾವ ಕಪ್ಪಲ್ಲಿ ಅಕ್ಕಿನ ತಗೊಂಡಿರ್ತೀವಿ ಅದೇ ಕಪ್ಪಲ್ಲಿ 1/4 ಕಪ್ ಆಗುವಷ್ಟು ಹುರ್ಗಡ್ಲೆನ ಹಾಕಿ ನಾನಿಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ತಣ್ಣಗಾಗಬೇಕು. ತಣ್ಣಗಾದ್ಮೇಲೆ ನಾವು ಅದನ್ನ ಪುಡಿ ಮಾಡ್ಕೋಬೇಕಾಗುತ್ತೆ. ಅಷ್ಟರೊಳಗಡೆ ಯಾವ ಕಪ್ಪಲ್ಲಿ ಅಕ್ಕಿನ ತಗೊಂಡಿರ್ತೀವಿ ಅದೇ ಕಪ್ಪಲ್ಲಿ 1/2 ಕಪ್ ಆಗುವಷ್ಟು ನಾನಿಲ್ಲಿ ಕಡಲೆ ಬೀಜನ ಹಾಕೊಂಡು ಹುರ್ಕೊಳ್ತಾ ಇದ್ದೀನಿ. ನೋಡಿ, ಕಡಲೆ ಬೀಜ ಎಲ್ಲ ಈ ತರ ಸಿಪ್ಪೆ ಬಿಡಬೇಕು, ಅಲ್ಲಿವರೆಗೂ ಕೂಡ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ಹುರ್ಕೋಬೇಕಾಗುತ್ತೆ. ಹುರಿದಿದ್ದಾದ್ಮೇಲೆ ಇದನ್ನು ಕೂಡ ಸಪರೇಟ್ ಆಗಿ ಒಂದು ತಟ್ಟೆಗೆ ಹಾಕೊಂಡಿದ್ದೀನಿ. ಇದು ಕೂಡ ಕಂಪ್ಲೀಟ್ ಆಗಿ ಸ್ವಲ್ಪ ತಣ್ಣಗಾಗಬೇಕು. ತಣ್ಣಗಾದ್ಮೇಲೆ ಸಿಪ್ಪೆನೆಲ್ಲ ಬಿಡಿಸಿ ಇದನ್ನು ಕೂಡ ನಾವು ಕೋರ್ಸ್ ಆಗಿ ಪುಡಿ ಮಾಡ್ಕೋಬೇಕಾಗುತ್ತೆ. ಅಷ್ಟರೊಳಗಡೆ ಅದೇ ಬಾಂಡ್ಲಿಗೆ 1 ರಿಂದ 3 ಸ್ಪೂನ್ ಆಗುವಷ್ಟು ಕಪ್ಪು ಎಳ್ಳನ್ನ, ಕ್ಲೀನ್ ಆಗಿರುವಂತಹ ಕಪ್ಪು ಎಳ್ಳನ್ನ ಹಾಕೊಂಡು ನಾನಿಲ್ಲಿ ಹುರ್ಕೊಳ್ತಾ ಇದ್ದೀನಿ. ಎಳ್ಳನ್ನ ಹೆಚ್ಚು ಹೊತ್ತು ಹುರಿಬೇಡಿ, ಹುರಿದ್ರೆ ಕಹಿ ಆಗ್ಬಿಡುತ್ತೆ. ನೋಡಿ, ಸ್ವಲ್ಪ ಚಿಟಪಟ ಅನ್ನಕ್ಕೆ ಸ್ಟಾರ್ಟ್ ಆಗುತ್ತಲ್ಲ, ಅವಾಗ ನೀವು ತೆಗಿಬೇಕಾಗುತ್ತೆ. ನೋಡಿ, ಇಷ್ಟು ಹುರ್ಕೊಂಡ್ರೆ ಸಾಕಾಗುತ್ತೆ. ಈ ಕಡೆ ಹುರಿದಿರೋಂಥ ಅಕ್ಕಿ ಕೂಡ ತಣ್ಣಗಾಗಿದೆ. ನೋಡಿ, ತುಂಬಾ ತಣ್ಣಗಾಗ್ಲಿಕ್ಕೆ ಬಿಡಬಾರ್ದು, ಕೈನಲ್ಲಿ ಹಿಡಿದ್ರೆ ಸ್ವಲ್ಪ ಬೆಚ್ಚಗಿರ್ಬೇಕು. ಇವಾಗ ಇದನ್ನ ಮಿಕ್ಸರ್ ಜಾರ್ಗೆ ಹಾಕೊಂಡು ಪುಡಿ ಮಾಡ್ಕೋಬೇಕಾಗುತ್ತೆ. ಕಡಿಮೆ ಕ್ವಾಂಟಿಟಿನಲ್ಲಿ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ನೀವು ಮಿಕ್ಸರ್ ಜಾರ್ನಲ್ಲಿ ಹಾಕೊಂಡು ಪುಡಿ ಮಾಡ್ಕೋಬಹುದು. ಅಥವಾ 1 kg 2 kg ಈ ತರ ಜಾಸ್ತಿ ಕ್ವಾಂಟಿಟಿನಲ್ಲಿ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಹುರಿದಿದ್ದೆಲ್ಲ ಆದ್ಮೇಲೆ ಅದಕ್ಕೆ ಹುರ್ಗಡ್ಲೆನ ಮಿಕ್ಸ್ ಮಾಡಿಬಿಟ್ಟು ನೀವು ಮಿಲ್ಲಿಗೆ ಕೊಟ್ಟು ನೈಸ್ ಆಗಿ ಪುಡಿ ಮಾಡಿಸ್ಕೋಬೇಕಾಗುತ್ತೆ. ನಾನಿಲ್ಲಿ ಕಡಿಮೆ ಕ್ವಾಂಟಿಟಿನಲ್ಲಿ ಮಾಡ್ತಾ ಇರೋದ್ರಿಂದ ನಾನಿಲ್ಲಿ ಮಿಕ್ಸರ್ ಜಾರ್ಗೆ ಹಾಕೊಂಡು ಪುಡಿ ಮಾಡ್ಕೊಳ್ತಾ ಇದ್ದೀನಿ. ಅದ್ರ ಜೊತೆಗೇನೆ 1 2 ರಿಂದ 3 ಏಲಕ್ಕಿ ಕೂಡ ಬಿಡಿಸಿ ಹಾಕಿ ನಾನಿಲ್ಲಿ ಪುಡಿ ಮಾಡ್ಕೊಂಡಿದ್ದೀನಿ. ನಾವು ಎಷ್ಟೇ ನೈಸ್ ಆಗಿ ಪುಡಿ ಮಾಡಿದ್ರು ಕೂಡ ಮಿಕ್ಸಿ ಜಾರ್ನಲ್ಲಿ ಸ್ವಲ್ಪ ತರಿ ಇದ್ದಂಗೆನೆ ಅನ್ಸುತ್ತೆ. ಹಾಗಾಗಿ ನಾನು ಇದನ್ನ ಜರಡಿ ಮಾಡ್ಕೊಳ್ತಾ ಇದ್ದೀನಿ. ಕಡಿಮೆ ಪ್ರಮಾಣದಲ್ಲಿ ನೀವು ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಮಿಕ್ಸರ್ ಜಾರ್ನಲ್ಲಿ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇಲ್ಲ ಅಂದ್ರೆ ನೀವು ಅಕ್ಕಿನ ಚೆನ್ನಾಗಿ ಹುರಿದು ಅದಕ್ಕೆ 1/4 ಭಾಗದಷ್ಟು ಹುರ್ಗಡ್ಲೆನ ಮಿಕ್ಸ್ ಮಾಡಿಬಿಟ್ಟು ಮಿಲ್ಲಿಗೆ ಕೊಟ್ರೆ ತುಂಬಾನೇ ನೈಸ್ ಆಗಿ ಅಲ್ಲಿ ಪುಡಿ ಮಾಡ್ಕೊಡ್ತಾರೆ. ಅವಾಗ ಕಟ್ಟೋದಕ್ಕೂ ಕೂಡ ತುಂಬಾ ಈಸಿ ಆಗುತ್ತೆ, ತಿನ್ನೋದಕ್ಕೂ ಕೂಡ ಅಷ್ಟೇನೆ ಚೆನ್ನಾಗಿರುತ್ತೆ. ನೋಡಿ, ಈ ಕಡೆ ಕಡಲೆ ಬೀಜ ಕೂಡ ತಣ್ಣಗಾಗಿತ್ತು, ಹಾಗಾಗಿ ಅದರಲ್ಲಿರುವಂತ ಸಿಪ್ಪೆನೆಲ್ಲ ಬಿಡಿಸಿ ನಾನು ಅದನ್ನ ಮಿಕ್ಸರ್ ಜಾರ್ಗೆ ಹಾಕೊಂಡು ಈ ತರ ಕೋರ್ಸ್ ಆಗಿ ಪುಡಿ ಮಾಡ್ಕೊಂಡಿದ್ದೀನಿ. ಕೆಲವರು ಹಾಗಾಗಿನೇ 2 ಬೇಳೆ ಇರೋ ತರನೇ ಹಾಕ್ತಾರೆ, ಬಟ್ ಕಟ್ಟೋದಿಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ ನಾನು ಇದನ್ನ ಸ್ವಲ್ಪ ಹಾಫ್ ಆನ್ ಮಾಡಿ ನಾನು ಅದನ್ನ ಪುಡಿ ಮಾಡ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಹುರಿದಿರುವಂತಹ ಎಳ್ಳು ಮತ್ತೆ 1/2 ಕಪ್ ಆಗುವಷ್ಟು ಕೊಬ್ಬರಿನ ಹಾಕೊಂಡಿದ್ದೀನಿ. ಕೊಬ್ಬರಿನಲ್ಲಿ ಮೇಲ್ಗಡೆ ಇರುತ್ತಲ್ಲ ಬ್ಲಾಕ್ ಪಾರ್ಟ್, ಅದನ್ನೆಲ್ಲ ತೆಗೆದು ತುರಿದ್ಬಿಟ್ಟು ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ. ನೋಡಿ, ಇದಿಷ್ಟು ಕೂಡ ಹಾಕಿದ್ದಾದ್ಮೇಲೆ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಕೈಯಿಂದನಾದ್ರೂ ಮಿಕ್ಸ್ ಮಾಡ್ಕೋಬಹುದು ಅಥವಾ ಸ್ಪೂನಿಂದನಾದ್ರೂ ಕೂಡ ಮಿಕ್ಸ್ ಮಾಡ್ಕೋಬಹುದು, ಆದ್ರೆ ಕೈಯಿಂದ ಮಾಡಿದ್ರೇನೆ ತುಂಬಾ ಚೆನ್ನಾಗಾಗುತ್ತೆ. ನೆಕ್ಸ್ಟ್ ಈ ಕಡೆ ಬೆಲ್ಲವನ್ನ ಕರಗ್ಲಿಕ್ಕೆ ಇಟ್ಕೊಳ್ತಾ ಇದ್ದೀನಿ. ನಾವು ಯಾವ ಕಪ್ಪಲ್ಲಿ ಅಕ್ಕಿನ ತಗೊಂಡಿರ್ತೀವಿ ಅದೇ ಕಪ್ಪಲ್ಲಿ 1 ಕಪ್ ಆಗುವಷ್ಟು ಉಂಡೆ ಬೆಲ್ಲನ ತಗೊಂಡು ಚೆನ್ನಾಗಿ ತುರಿದು ಒಂದು ಪಾತ್ರೆಗೆ ಸೇರಿಸ್ಕೊಂಡಿದ್ದೀನಿ. ಹಾಗೇನೆ ಅದೇ ಕಪ್ಪಲ್ಲಿ 1/4 ಕಪ್ ಆಗುವಷ್ಟು ನೀರನ್ನ ಹಾಕೊಂಡು ಜಸ್ಟ್ ಈ ಬೆಲ್ಲನ ಕರಗಿಸ್ಕೊಳ್ಳೋದು ಅಷ್ಟೇನೆ. ಜಾಸ್ತಿ ನೀರು ಹಾಕ್ಲಿಕ್ಕೆ ಹೋಗ್ಬಾರ್ದು, ಬೆಲ್ಲದಲ್ಲೂ ಕೂಡ ನೀರಿನ ಅಂಶ ಇರುತ್ತೆ. ಹಾಗಾಗಿ 1/4 ಕಪ್ ಆಗುವಷ್ಟು ನೀರನ್ನ ಹಾಕೊಂಡು ಜಸ್ಟ್ ಬೆಲ್ಲನ ಕರಗಿಸ್ಬಿಟ್ಟು ಶೋಧಿಸ್ಕೊಳ್ಳೋದು ಅಷ್ಟೇನೆ. ಇಲ್ಲಿ ಯಾವುದೇ ಪಾಕ ಬರ್ಸೋ ಹಾಗಿಲ್ಲ. ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಈ ತರ ಜಸ್ಟ್ ಬೆಲ್ಲನ ಕರಗಿಸ್ಕೊಂಡು ಶೋಧಿಸ್ಕೊಂಡ್ರೆ ಪಾಕ ರೆಡಿ ಆಗುತ್ತೆ. ನೋಡಿ, ಒಂದೆಳೆ ಪಾಕ ಬರೋದಕ್ಕೂ ಮುಂಚೆನೆ ಸ್ಟವ್ನ ಆಫ್ ಮಾಡಿ ನಾವು ಶೋಧಿಸ್ಕೋಬೇಕಾಗುತ್ತೆ. ಇದನ್ನ ಸ್ವಲ್ಪ ಹೊತ್ತು ಜಾಸ್ತಿ ಕುದಿಸಿದ್ರು ಕೂಡ ತಂಬಿಟ್ಟಿನ ಉಂಡೆಗಳು ತುಂಬಾನೇ ಹಾರ್ಡ್ ಆಗ್ಬಿಡುತ್ತೆ. ಹಾಗಾಗಿ ನೋಡಿ, ಈ ತರ ಜಸ್ಟ್ ಕರಗಿಸ್ಕೊಬಿಟ್ಟು ಈ ತರ ಶೋಧಿಸ್ಕೊಳ್ಳೋದು ಅಷ್ಟೇನೆ. ನೋಡಿ, ಈ ತರ ಶೋಧಿಸಿದ್ದಾದ್ಮೇಲೆ ಇದು ಬಿಸಿ ಇರುವಾಗ್ಲೇನೆ ನಾವು ಆ ಒಂದು ಮಿಶ್ರಣಕ್ಕೆ ಹಾಕೊಂಡು ಉಂಡೆಗಳನ್ನ ಕಟ್ಕೋಬೇಕಾಗುತ್ತೆ. ಆದಷ್ಟು ಕೂಡ ಸ್ವಲ್ಪನೇ ಹಾಕೊಳ್ತಾ ನೀವು ಕಲ್ಸ್ಕೋಬೇಕಾಗುತ್ತೆ, ಒಂದೇ ಸಲ ಹಾಕೋಬಾರ್ದು. 2 ಉಂಡೆಗೆ ಆಗುವಷ್ಟು ನೀವು ಆ ಒಂದು ಬೆಲ್ಲದ ನೀರನ್ನ ಹಾಕೊಂಡು ನೀವು ಕಟ್ಕೋಬೇಕಾಗುತ್ತೆ. ಬಿಸಿ ಇರುವಾಗ್ಲೇನೆ ಕಟ್ಬೇಕು, ತಣ್ಣಗಾದ್ರೆ ಉಂಡೆಗಳು ಕಟ್ಟೋದಿಕ್ಕೆ ಖಂಡಿತ ಸಾಧ್ಯ ಇಲ್ಲ. ಹಾಗಾಗಿ ಬಿಸಿ ಇರುವಾಗ್ಲೇನೆ ಸ್ವಲ್ಪ ಈ ತರ ತಕೊಂಡು ಸ್ವಲ್ಪ ಗಟ್ಟಿಯಾಗಿ ಈ ತರ ಪ್ರೆಸ್ ಮಾಡಿ ಕಟ್ಕೋಬೇಕಾಗುತ್ತೆ. ಆದಷ್ಟು ಕೂಡ ಸಾಫ್ಟ್ ಆಗಿ, ಅಂದ್ರೆ ಸ್ವಲ್ಪ ಬೆಲ್ಲದ ನೀರ ಜಾಸ್ತಿನೇ ಹಾಕೊಂಡು ನೀವು ಈ ತರ ಉಂಡೆಗಳನ್ನ ಕಟ್ಕೋಬೇಕಾಗುತ್ತೆ. ಸ್ವಲ್ಪ ಆರಿದ್ಮೇಲೆ ಆ ಉಂಡೆಗಳು ಗಟ್ಟಿ ಆಗ್ತವೆ. ಹಾಗಾಗಿ ನೋಡಿ, 2 ಉಂಡೆಗಳಿಗೆ ಆಗೋಷ್ಟು ನಾನಿಲ್ಲಿ ಬೆಲ್ಲದ ಒಂದು ನೀರನ್ನ ಹಾಕೊಂಡು ನಾನಿಲ್ಲಿ ಕಟ್ಕೊಳ್ತಾ ಇದ್ದೀನಿ.
ಈ ತರ ಸ್ವಲ್ಪ ಪ್ರೆಸ್ ಮಾಡಿ ನೀವು ಕಟ್ಕೋಬೇಕಾಗುತ್ತೆ. ಒಂದೇ ಸಲ ಯಾವುದೇ ಕಾರಣದಿಂದಲೂ ಹಾಕೋಬೇಡಿ, ಪೂರ್ತಿಯಾಗಿ ಡ್ರೈ ಆಗಿಬಿಡುತ್ತೆ, ಒಂದು ಉಂಡೆಗಳು ಕೂಡ ಕಟ್ಲಿಕ್ಕೆ ಬರಲ್ಲ, ಆ ತರ ಆಗ್ಬಿಡುತ್ತೆ. ಹಾಗಾಗಿ ಸ್ವಲ್ಪ ಸ್ವಲ್ಪನೇ ಹಾಕೊಳ್ತಾ ಈ ತರ ಕಟ್ಕೊಳ್ಳಿ. 1 ಕಪ್ಪು ಅಕ್ಕಿಗೆ 10ರಿಂದ 12 ತಂಬಿಟ್ಟುಗಳಾಗಿದೆ. ಖಂಡಿತ ನೀವು ಕೂಡ ಟ್ರೈ ಮಾಡಿ. ಚಾನಲ್ಗೆ ಹೊಸಬ್ರಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ಗೂ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು.